ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಏನಂದರೆ ಸ್ಟೀಮ್ಡ್ ಫಿಶ್ ಇನ್ ಬನಾನಾ ಲೀವ್ಸ್. ನಾರ್ಮಲ್ ಫಿಶ್ ಫ್ರೈ ನೀವು ತಿಂದೇ ಇರ್ತೀರ, ಬಟ್ ಇದೊಂದು ಸ್ವಲ್ಪ ಸ್ಪೆಷಲ್ ಆ್ಯಂಡ್ ಹೆಲ್ದಿ ಕೂಡ ಹೌದು. ಸೊ ಈ ರೆಸಿಪಿಗೆ ಬೇಕಾದ ಐಟಮ್ಸ್ನ ಫಸ್ಟ್ ನೋಡೋಣ. ನೋಡಿ, ನಾನಿಲ್ಲಿ ಕ್ಲೀನ್ ಮಾಡಿದ ಬಂಗುಡೆ ಮತ್ತು ಬೂತಾಯಿ ಫಿಶ್ನ ತೊಗೊಂಡಿದ್ದೇನೆ. ನೆಕ್ಸ್ಟ್ ಗ್ರೀನ್ ಮಸಾಲ ಪ್ರಿಪೇರ್ ಮಾಡಲಿಕ್ಕೆ ಈ ಎಲ್ಲ ಐಟಮ್ಸ್ನ ತೊಗೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲಿ, ಜಿಂಜರ್, ಗಾರ್ಲಿಕ್, ಟ್ಯಾಮ್ರಿಂಡ್ ವಾಟರ್ ಮತ್ತು ಟರ್ಮರಿಕ್ ಪೌಡರ್ ಮತ್ತು ಸ್ವಲ್ಪ ಉಪ್ಪು. ಕಟ್ ಮಾಡಿದ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಟ್ಯಾಮ್ರಿಂಡ್ ವಾಟರ್ ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಟರ್ಮರಿಕ್ ಪೌಡರ್ ಆ್ಯಡ್ ಮಾಡಿ ಆದಮೇಲೆ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಗ್ರೈಂಡ್ ಮಾಡ್ಕೋಬೇಕು ಸ್ಮೂತಾಗಿ. ನೋಡಿ, ಈ ಥರ ಸ್ಮಾಲ್ ಶಾಲೋ ಸ್ಲಿಟ್ಸ್ನ ಮಾಡ್ಕೋಬೇಕು ನಾವು, ಅಥವಾ ಸ್ಕೋರಿಂಗ್ ಅಂತ ಕರೀತಾರೆ. ಈ ಥರ ಮಾಡೋದ್ರಿಂದ ಮಸಾಲ ನೀಟಾಗಿ ಫಿಶ್ನ ಮೀಟ್ ಒಳಗಡೆ ಅಬ್ಸಾರ್ಬ್ ಆಗ್ತದೆ. ಈ ಬಂಗುಡೆ ಮತ್ತು ಬೂತಾಯಿ ಫಿಶ್ ಹೆಲ್ತಿಗೆ ತುಂಬ ಒಳ್ಳೆಯದು. ಇದನ್ನು ಆಯಿಲಲ್ಲಿ ಡೈರೆಕ್ಟ್ ಫ್ರೈ ಮಾಡೋದ್ರಿಂದ ನಾವು ಕೆಲವೊಂದು ನ್ಯೂಟ್ರಿಯೆಂಟ್ಸ್ನ ಕಳ್ಕೊಳ್ತೇವೆ. ಸೊ ನಾವು ಈ ಥರ ಬನಾನಾ ಲೀಫಲ್ಲಿ ಸ್ಟೀಮ್ ಮಾಡಿದರೆ ಇದರ ನ್ಯೂಟ್ರಿಯೆಂಟ್ಸ್ ಏನೂ ಲಾಸ್ಟ್ ಆಗಲ್ಲ. ಇವಾಗ ಫಿಶ್ನ ಮ್ಯಾರಿನೇಟ್ ಮಾಡುವ. ನಾನು ಬನಾನಾ ಲೀಫ್ನ ತೊಗೊಂಡಿದ್ದೇನೆ. ಇದನ್ನು ಸ್ಟವ್ ಮೇಲೆ ಸ್ವಲ್ಪ ಹೊತ್ತು ಬಾಡಿಸಿದ್ದೇನೆ, ಇಲ್ಲದಿದ್ದರೆ ಬನಾನಾ ಲೀಫ್ ಕಟ್ ಆಗ್ತದೆ ಫೋಲ್ಡ್ ಮಾಡುವಾಗ. ಸೊ ನೆಕ್ಸ್ಟ್ ಫಿಶ್ಗೆ ಮಸಾಲಾನ ಆ್ಯಡ್ ಮಾಡುವ. ನಾವು ಬನಾನಾ ಲೀಫ್ನ ಯಾವುದೇ ಫುಡ್ ಪ್ರಿಪ್ರೇಷನ್ಗೆ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಬನಾನಾ ಲೀಫ್ನಲ್ಲಿ ಪಾಲಿಫಿನಾಲ್ಸ್ ಎಂಬ ಆ್ಯಂಟಿ ಆಕ್ಸಿಡೆಂಟ್ ತುಂಬ ಜಾಸ್ತಿ ಇದೆ. ಇದೊಂದು ಆ್ಯಕ್ಟಿವ್ ಕಾಂಪೊನೆಂಟ್. ಬನಾನಾ ಲೀಫ್ನ ಫುಡ್ ಪ್ರಿಪ್ರೇಷನಲ್ಲಿ ಯೂಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದ ಕೆಲವೊಂದು ನ್ಯೂಟ್ರಿಯೆಂಟ್ಸ್ನ ಇದು ಕೊಡ್ತದೆ. ನೆಕ್ಸ್ಟ್ ಆಯಿಲ್ ಆ್ಯಡ್ ಮಾಡಿದೆ, ಮತ್ತು ಎರಡೂ ಸೈಡಲ್ಲಿ ಮಸಾಲೆ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಫೋಲ್ಡ್ ಮಾಡಲಿಕ್ಕೆ ನಾನು ಬನಾನಾ ಲೀಫ್ನ ಥ್ರೆಡ್ ಯೂಸ್ ಮಾಡ್ತಿದ್ದೇನೆ. ಮತ್ತು ಎರಡು ಸೈಡ್ ಫೋಲ್ಡ್ ಮಾಡಿ ಟೈ ಮಾಡ್ಕೋಬೇಕು. ನಂತರ ಇದನ್ನು ಮ್ಯಾರಿನೇಷನ್ಗೆ 15 to 20 ಮಿನಿಟ್ಸ್ ಇಡಬೇಕು. ನಾನು ಬೂತಾಯಿ ಕೂಡ ಸೇಮ್ ಮೆಥಡಲ್ಲಿ ಟೈ ಮಾಡ್ತಿದ್ದೇನೆ, ಮಸಾಲೆ ಎಲ್ಲ ಹಾಕಿ ಮತ್ತು ಮ್ಯಾರಿನೇಷನ್ಗೆ ಇಡ್ತಿದ್ದೇನೆ. ಆಫ್ಟರ್ 15 to 20 ಮಿನಿಟ್ಸ್ ನಾವು ಇದನ್ನು ಸ್ಟೀಮ್ ಮಾಡ್ಕೋಬೇಕು. ಸ್ಟೀಮ್ ಮಾಡಲಿಕ್ಕೆ ನಾನಿಲ್ಲಿ ಇಡ್ಲಿ ವೆಸಲ್ಸ್ನ ಯೂಸ್ ಮಾಡ್ತಿದ್ದೇನೆ. ನೀವು ಯಾವುದೇ ವೆಸಲ್ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದನ್ನು 20 ಮಿನಿಟ್ಸ್ ಸ್ಟೀಮ್ ಮಾಡಬೇಕು. ಡೈರೆಕ್ಟ್ ಫಿಶ್ ಫ್ರೈ ಮಾಡೋದಕ್ಕಿಂತ ಸ್ಟೀಮಿಂಗ್ ಮೆಥಡ್ ಈಸ್ ಬೆಸ್ಟ್. ಯಾಕೆಂದರೆ ಡೈರೆಕ್ಟ್ ಫಿಶ್ ಫ್ರೈ ಮಾಡುವಾಗ ಆಯಿಲ್ನ ಟೆಂಪ್ರೇಚರ್ ಜಾಸ್ತಿ ಆಗಿ ಆಯಿಲ್ ಪಾಲಿಮರೈಸೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಯಿಲ್ ಪಾಲಿಮರೈಸೇಷನ್ ಆಗೋದ್ರಿಂದ ಇದು ಬ್ಯಾಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡ್ತದೆ. ಸೊ ಇದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಎಸ್ಪೆಷಲಿ ಹಾರ್ಟಿಗೆ. ಇವಾಗ ನಾವು ಇದನ್ನು 20 ಮಿನಿಟ್ಸ್ ಸ್ಟೀಮ್ ಮಾಡಬೇಕು. ಸಿ ಆಫ್ಟರ್ 20 ಮಿನಿಟ್ಸ್ ಸೊ ಇದನ್ನು ನೆಕ್ಸ್ಟ್ ತೆಗೆದು ಟೇಸ್ಟ್ ಹೇಗಿದೆ ಅಂತ ನೋಡುವ. ಎರಡು ಸೈಡ್ನ ಥ್ರೆಡ್ನ ಕಟ್ ಮಾಡಿಕೊಂಡು ಫಿಶ್ ಟೇಸ್ಟ್ ನೋಡೋಣ. ನಾವು ಇದಕ್ಕೆ ಗ್ರೀನ್ ಮಸಾಲ ಅಲ್ಲದೆ ಬೇರೆ ಫಿಶ್ ಫ್ರೈ ಮಸಾಲನೂ ಯೂಸ್ ಮಾಡ್ಬೋದು. ಇದು ನೋಡಿ ಬೂತಾಯಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನೀವು ಈ ರೆಸಿಪಿನ ಟ್ರೈ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಸ್ಟೇ ಹೆಲ್ದಿ.